ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೇವಿಯಾನಿ ಮಾಡಿದ ಕರ್ಮಕಾಂಡ ನಿಜವಾಗ್ಲೂ ಕೊನೆಗೂ ಕೂಡ ಎಲ್ಲರ ಮುಂದೆ ಬೈಲಾಗ್ತದ. ಸಾಕ್ಷಿ ಸಮೇತ ಅಚ್ಯುತ್ ಕೈಗೆ ಸಕ್ಕಿ ಬಿದ್ದಿದ್ದಾರೆ ದೇವಿಯಾನಿ. ಹಾಗಿದ್ರೆ ಕೊನೆಗೂ ದೇವಿಯಾನಿಯ ಚಾಪ್ಟರ್ ಕ್ಲೋಸ್ ಮಾಡೋದಕ್ಕೆ ಮುಂದಾಗಿ ಬಿಟ್ರೆ ಅಚ್ಯುತ್ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಜೊತೆ ಅಂಚು ಮದುವೆ ಮಾಡಿಸ್ಲೇಬೇಕು ಅಂತ ಹೇಳಿ ದೇವಿಯಾನಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಡ್ಡಗಾಲಾಗಿರೋದು ಭೂಮಿ. ಯಾವುದೇ ರೀತಿಯಲ್ಲೂ ಕೂಡ ಭೂಮಿ ಮತ್ತೆ ಅಚ್ಯುತ್ನ ದೂರ ಮಾಡೋದು ದೇವಿಯಾನಿಯಿಂದ ಸಾಧ್ಯವಾಗ್ತಿಲ್ಲ. ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟರು. ರೂಮಲ್ಲಿ ಫೋನ್ ಇಟ್ಟು ರೆಕಾರ್ಡ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ರು. ಬಟ್ ಅದು ಕೂಡ ಫ್ಲಾಪ್ ಆದಾಗ ದೇವಿಯಾನಿಗೆ ಉಳಿಯೋದು ಒಂದೇ ಹಾದಿ, ಅದು ಭೂಮಿ ಕಥೆಯನ್ನ ಮುಗಿಸೋದು. ಇಲ್ಲ ಅಂದ್ರೆ ತನ್ನ ಮಗಳು ಹುಚ್ಚಿ ಆಗ್ತಾಳೆ, ಅಜಿತ್ ಅಂತ ಹೇಳಿ ಜೀವನನೇ ಹಾಳು ಮಾಡ್ಕೋತಾಳೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಡೀ ಆಸ್ತಿ ಕೈ ತಪ್ಪಿ ಹೋಗುತ್ತೆ. ತನ್ನ ದ್ವೇಷ ಖಂಡಿತವಾಗ್ಲೂ ಕೂಡ ಸಾಧಿಸ್ಕೊಳ್ಳೋದ್ರಲ್ಲಿ ಹಿಂದೆಟ್ಟಾಗತ್ತೆ. ಅದೇ ಒಂದು ಕಾರಣಕ್ಕೋಸ್ಕರ ದೇವಿಯಾನಿ ಹಿಡಿದಂತ ಕೊನೆಯ ಪ್ರಯತ್ನ ಭೂಮಿ ಕಥೆಯನ್ನ ಮುಗಿಸೋದು. ಅದೇ ಕಾರಣಕ್ಕೆ ಅಶ್ವಿನಿ ಮತ್ತೆ ಅಂಚು ಜೊತೆ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಒಂದು ಚಾಕ್ಲೇಟ್ ಅನ್ನ ತಿನ್ಸೋದು, ಅದರಲ್ಲಿ ಮತ್ತೆ ಬರೋ ಔಷಧಿಯನ್ನ ಮಿಕ್ಸ್ ಮಾಡಿರೋದು, ಅದರಿಂದ ಆಕೆ ಪ್ರಜ್ಞೆ ತಪ್ತಾಳೆ. ನಂತರ ರಾವಣನ ದಹನದ ಜೊತೆ ಆಕೆಯನ್ನ ಕೂಡ ದಹಿಸಿ ಬಿಡುವುದು ಅಂತ ಹೇಳಿ ಪ್ಲಾನ್ ಮಾಡ್ಕೋತಾರೆ. ಆ ಒಂದು ಪ್ಲಾನ್ ನ ಪ್ರಕಾರವಾಗಿ ಇಲ್ಲಿ ಎಲ್ಲಾ ರೀತಿಯ ರಾವಣನ ದಹನಕ್ಕೆ ಸಿದ್ಧತೆ ಕೂಡ ಆಗದ ವಿಜಯದಶಮಿಯ ದಿನ ಮನೆಯಲ್ಲಿ ರಾವಣನ ದಹನಕ್ಕೆ ಸಂಭ್ರಮವೂ ಸಂಭ್ರಮ. ಅದರ ನಡುವೆ ಭೂಮಿ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ರೆಡಿ ಆಗಿದ್ದಾಳೆ. ಮನೆ ಒಳಗಡೆ ಬರ್ತಿರ್ತಕ್ಕಂಥ ಭೂಮಿಯನ್ನ ಇಲ್ಲಿ ದೇವಿಯಾನಿ ಅವರು ಟ್ರ್ಯಾಪ್ ಮಾಡೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಅಂಚು ನೀನು ಚಾಕ್ಲೇಟ್ ತಿಂತರು, ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳ್ತಿದ್ದಾಗೆ ಭೂಮಿ ಅಲ್ಲಿಗೆ ಬರ್ತಾಳೆ. ಈ ಭೂಮಿ ನಿಂತ್ಕೋ ಎಲ್ಲಿ ಅಂತ ಹೇಳಿದಾಗ ದೇವಿಯಾನಿ ಅವರು ಏನಿದು ನೀವೇ ಚಾಕ್ಲೇಟ್ ತಿಂತಾ ಇದ್ದೀರಾ, ನಚ್ಚಿ ತಗೊಂಡ್ ಬಂದಿದ್ದು, ಇವರೇ ಖಾಲಿ ಮಾಡ್ಬಿಡ್ತಾರೆ, ತಗೊಂಬ ಚಾಕ್ಲೇಟ್ ತಿನ್ನು ಅಂತ ಹೇಳಿ ಭೂಮಿಗೆ ದೇವಿಯಾನಿನೇ ಚಾಕ್ಲೇಟ್ ಕೊಡ್ತಾರೆ. ಚಾಕ್ಲೇಟ್ ತಿಂತಿದ್ದಾಗೆ ತುಂಬಾ ಚೆನ್ನಾಗಿದೆ ಚಾಕ್ಲೇಟ್, ಎಷ್ಟು ಚೆನ್ನಾಗಿದೆ ಗೊತ್ತಾ, ನಂಗೆ ತುಂಬಾನೇ ಇಷ್ಟ ಆಯ್ತು ಚಾಕ್ಲೇಟ್ ಅಂತ ಹೇಳ್ತಿದ್ದಾಳೆ. ಕೊನೆಗೂ ಇಲ್ಲಿ ಅಂಜು ಅಶ್ವಿನಿ ಹಾಗೆ ದೇವಿಯಾನಿ ಅನ್ಕೊಂಡಾಗೆ ಭೂಮಿ ಚಾಕ್ಲೇಟ್ ತಿಂದಾಯ್ತು. ತದನಂತರ ಇಲ್ಲಿ ರಾವಣ ದಹಿಸ್ತಿರೋ ಜಾಗಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ರೆ ಇಲ್ಲಿ ಭೂಮಿಗೆ ಏನೋ ಒಂದ್ ರೀತಿ ತಲೆ ಸುತ್ತದಾಗತ್ತೆ, ಮತ್ತೆ ಬಂದಂಗಾಗತ್ತೆ. ಅದೇ ಒಂದು ಕಾರಣಕ್ಕೆ ಅಮ್ಮ ಸ್ವಲ್ಪ ನಂಗೆ ತಲೆ ನೋಯ್ತದ, ಹೋಗಿ ರೆಸ್ಟ್ ಮಾಡ್ತೀನಿ, ನನಗೆ ಪಟಾಕಿ ಅಂದ್ರೆ ಹಾಕೋದಿಲ್ಲ ಅಂತ ಹೇಳಿ ಸಂಗೀತ ಅವ್ರ ಹತ್ರ ಹೇಳ್ತಾರೆ. ಸರಿ ಆಯ್ತು ಮಾ, ಹೋಗು ರೆಸ್ಟ್ ಮಾಡುವಂತ ಸಂಗೀತ ಅವರು ಕೂಡ ಭೂಮಿನ ಕಳಿಸ್ಕೊಡ್ತಾರೆ. ಬಟ್ ಭೂಮಿನ ಎಳ್ಕೊಂಡು ಹೋಗಿದ್ದು ರೌಡಿಗಳು. ಎಳ್ಕೊಂಡು ಹೋದವ್ರೆ ಅಲ್ಲೇ ಇರ್ತಕ್ಕಂಥ ರಾವಣನ ದಹಿಸ್ತಿರೋ ಜಾಗದ ಆ ಒಂದು ಬೊಂಬೆ ಹಿಂದೆನೆ ಭೂಮಿಯನ್ನ ಕಟ್ಟಾಕ್ತಾರ. ಈ ಕಡೆ ದೇವಿಯಾನಿ ಅನ್ಕೊಂಡಾಗೆ ಎಲ್ಲ ಕೂಡ ಆಗಿದೆ. ಅಶ್ವಿನಿ ಕಡೆ ರೌಡಿಗಳು ಇದೆಲ್ಲವನ್ನ ಕೂಡ ಮಾಡ್ತಿದ್ದಾರೆ. ಈ ಕಡೆ ಭೂಮಿ ಬಾಯನ್ನ ಕೂಡ ಮುಚ್ಚಿ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಭೂಮಿ ಕಿರ್ಚ್ಕೊಂಡ್ರು ಯಾರಿಗೂ ಕೂಡ ಕೇಳಿಸ್ತಲ್ಲ. ಕೊನೆಗೆ ಇಲ್ಲಿ ತಡ ಆಗ್ತದೆ, ಬೇಗ ರಾವಣನ ದಹಿಸ್ಬಿಡು ಅಚ್ಯುತ ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ. ದೇವಿಯಾನಿ ಹೇಳ್ತಿದ್ದಾಗ ಇತ್ತ ಕಡೆ ಅಚ್ಯುತ ನಾನೇ ಯಾವಾಗ್ಲೂ ರಾವಣನನ್ನ ದಹಿಸ್ತೀನಿ, ಇವತ್ತು ನೀನ್ ಮಾಡು ನಚ್ಚಿ ಅಂದಾಗ ಇಲ್ಲ ನೀನೇ ಮನೆ ರಾಮ ಅಂದ್ಮೇಲೆ ನೀನೇ ಮಾಡ್ಬೇಕು ಅಂತ ನಚ್ಚಿ ಕೂಡ ಹೇಳ್ತಾರೆ. ಹಾಗಾಗಿ ಅಚ್ಯುತೆ ರಾವಣನನ್ನ ದಹಿಸುವುದಕ್ಕೆ ಆ ಒಂದು ಅಗ್ನಿ ಸ್ಪರ್ಶವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾಗೆ ಆ ಒಂದು ಅಗ್ನಿ ಸ್ಪರ್ಶ ರಾವಣನ ತಾಕ್ತಿದ್ದಾಗೆ ದಹಿಸೋಕೆ ಶುರು ಆಗತ್ತೆ. ಹಿಂದೆನೆ ಭೂಮಿ ಕೂಡ ಇದ್ದಾಳೆ, ಕಿಚ್ಕೂತಿದ್ದಾಳೆ, ಯಾರಿಗೂ ಕೂಡ ಕೇಳಿಸ್ತಿಲ್ಲ, ಬಿಕಾಸ್ ಅವಳ ಬಾಯಿ ಕೂಡ ಕ್ಲೋಸ್ ಆಗಿದೆ. ಪಟಾಕಿ ಸಿಡಿತಿದೆ, ಬೆಂಕಿ ಹತ್ಕೊಂಡಿದೆ. ಈ ಕಡೆ ಭೂಮಿ ತುಂಬಾ ಗಾಬರಿ ಆಗ್ತಿದ್ದಾಳೆ. ಈ ಕಡೆ ಅಚ್ಯುತ್ಗೆ ಏನೋ ಒಂದ್ ರೀತಿ ಮಾನಸಿಕ ಕಳವಳ ಆಗೋಕೆ ಶುರು ಆಗುತ್ತೆ. ಎಲ್ಲಾ ಕಡೆ ಭೂಮಿನ ಅಬ್ಸರ್ವ್ ಮಾಡ್ತಿದ್ದಾರೆ. ಭೂಮಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ತದನಂತರ ಸಂಗೀತ ಅವ್ರ ಹತ್ರ ಬಂದಿದೆ. ಅಮ್ಮ ಭೂಮಿ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂದಾಗ, ಅಯ್ಯೋ ಭೂಮಿ ತಲೆನೋವು ಅಂತ ಏನೋ ಹೋಗಿ ಮಲ್ಕೊಂಡ್ಲು ಅಂದಾಗ ಇಲ್ಲಿ ಹೌದಾ ತಲೆನೋವು ಅಂತ ಮಲ್ಕೊಂಡ್ಲ ಅಂತ ಹೇಳಿ ಅಚ್ಯುತ್ ಎಪ್ಸೋಕೆ ಅಂತ ಹೋದಾಗ ದೇವಿಯಾನಿ ಬಂದಿದೆ. ಅಯ್ಯೋ ಈ ರೀತಿ ರಾವಣನ ದಹಿಸೋ ಮಧ್ಯೆ ಹೋಗ್ಬಾರ್ದು ಅಚ್ಯುತ, ಅವಳಿಗೆ ಹೇಗೋ ತಲೆನೋವು ಬಂದಿದೆ ಅಂತ ಹೇಳಿದಾಳೆ, ಮಲ್ಕೊಂಡು ರೆಸ್ಟ್ ಮಾಡ್ಲಿ ಬಿಡು ಅಂತ ದೇವಿಯಾನಿ ಹೇಳ್ತಾರೆ. ಸರಿ ಆಯ್ತು ಬಿಡಿ, ಹೇಗೋ ಅವಳಿಗೆ ಪಟಾಕಿ ಅಂದ್ರೆ ಭಯ, ಮಲ್ಕೊಳ್ಳಿ ಅಂತ ಅಜಿತ್ ಕೂಡ ಸುಮ್ಮನಾಗ್ತಾರೆ. ಬಟ್ ಆದ್ರೂ ಕೂಡ ಅಜಿತ್ಗೆ ಏನೋ ಒಂದ್ ರೀತಿ ಆತಂಕ ಕಳವಳ ಆಗತ್ತ. ಅದೇ ಕಾರಣಕ್ಕೆ ಕೇಳದೆ ಮತ್ತು ಅಲ್ಲಿಂದ ಮನೆ ಒಳಗಡೆ ಹೋಗೋದಕ್ಕೆ ಸಿದ್ಧವಾಗ್ತಾರೆ. ಪಕ್ಕದಲ್ಲಿ ಭೂಮಿಯ ದಹನದ ಜೊತೆ ದಹಿಸ್ತಿದ್ದಾಳೆ. ಬಟ್ ಅಜಿತ್ ಆ ಕಡೆ ಗಮನ ಕೊಡುವುದೇ ಇಲ್ಲ. ಮನೆ ಒಳಗಡೆ ಹೋಗ್ತಾರೆ. ಈ ಕಡೆ ಮನೇಲಿ ಎಲ್ಲಾ ಕಡೆ ಹುಡುಕ್ತಿದ್ದಾರೆ, ಎಲ್ಲೂ ಕೂಡ ಭೂಮಿ ಕಾಣಿಸ್ತಿಲ್ಲ. ಏನಪ್ಪಾ ಇದು ಭೂಮಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ್ಲು ಅಂತ ಅನ್ಕೊಂಡಿದ್ದೆ.
ಮತ್ತು ವಾಪಸ್ ಬಂದು ಎಲ್ಲರ ಮುಂದೆ ಹೇಳ್ತಿದ್ದಾರೆ, ಭೂಮಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಮನೆಯಲ್ಲಿ ಅಂತ. ಎಲ್ಲ ಕಡೆ ಹುಡುಕದ್ಯಾ ಅಂತ ಹೇಳಿ ಅಮ್ಮ ಕೇಳಿದಾಗ ಎಲ್ಲ ಕಡೆ ಹುಡುಕ್ತೆ ಅಮ್ಮ, ಆದ್ರೆ ಭೂಮಿ ಎಲ್ಲೂ ಕಾಣಿಸ್ತಿಲ್ಲ ಅಂದಾಗ ಲಕ್ಷ್ಮಿ ಅವ್ರ ಮನೆಗೆ ಏನಾದ್ರೂ ಹೋಗಿರ್ಬಹುದೇನೋ ಅಂತ ದೇವಿಯಾನಿ ಹೇಳಿದಕ್ಕೆ ತಲೆನೋವು ಅಂತ ಹೇಳಿದವಳು ಲಕ್ಷ್ಮಿ ಮನೆಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಸಂಗೀತ್ ಅವ್ರು ಅನ್ಕೋತಾರೆ. ಎಲ್ಲ ಮೊದಲು ಭೂಮಿಯನ್ನ ಹುಡುಕಿ ಅಂತ ಹುಡುಕ್ತಿದ್ದಾರೆ. ಎಲ್ಲರೂ ಹುಡುಕ್ತಾರೆ ಬಟ್ ಕೊನೆಗೂ ಅಚ್ಯುತ್ ಕಣ್ಣಿಗೆ ಬಿದ್ದೇ ಬೀಳ್ತಾಳೆ. ಭೂಮಿ ಬಿದ್ದಿದ್ದೆ ತಡ, ಆಲ್ರೆಡಿ ಅವಳಿಗೆ ಪ್ರಜ್ಞೆ ತಪ್ಪಿದ ತಕ್ಷಣ ಹೋಗಿದ್ದೆ ಭೂಮಿಯನ್ನ ಕರ್ಕೊಂಡು ಬಂದದೆ ಮಲಗಿಸಿ ಎಚ್ಚರ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಕಡೆ ರಾವಣನ ದಹನದ ಜೊತೆ ದಹಿಸಿ ಹೋಗ್ತಿದ್ಲಲ್ಲ ಅಂತ ಹೇಳಿ ಶ್ರವಣ್ ಅವ್ರಿಗೂ ಕೂಡ ತುಂಬಾ ನೋವಾಗ್ತದೆ. ಬಟ್ ತಮ್ಮ ಪ್ಲಾನ್ ಫ್ಲಾಪ್ ಆಯ್ತಲ್ಲ ಅಂತ ದೇವಿಯಾನಿ, ಅಂಜು, ಅಶ್ವಿನಿ ತುಂಬಾ ಬೇಜಾರು ಮಾಡ್ಕೋತಾರೆ. ತದನಂತರ ರೂಮಿಗೆ ಕರ್ಕೊಂಡು ಬರ್ತಾರೆ. ಇನ್ನೂ ಕೂಡ ಪ್ರಜ್ಞೆ ಇಲ್ಲ, ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಶ್ರವಣ್ ಮುಂದಾಗ್ತಾರೆ. ಆದ್ರೆ ಮುಂದಾಗೋಕ್ಕೂ ಮುನ್ನನೇ ಇಲ್ಲಿ ಭೂಮಿಗೆ ಪ್ರಜ್ಞೆ ಬರುತ್ತೆ. ತುಂಬಾ ಹೆದರ್ಕೊಂಡಿದ್ದಾಳೆ. ಹೆದರ್ಕೋಬೇಡಮ್ಮ ಅಂತ ಶ್ರವಣ್ ಅವರು ಹೇಳ್ತಿದ್ದಾರೆ. ಇಲ್ಲಿ ಅಚ್ಯುತ್ನ ಅಪ್ಕೊಂಡು ಕಣ್ಣೀರ್ ಹಾಕ್ತಿದ್ದಾಳೆ. ನಂಗೆ ತುಂಬಾ ಭಯ ಆಗೋಯ್ತು ಅಂತ. ಮೊದಲೇ ಪಟಾಕಿ ಅಂದ್ರೆ ಭಯ ಅಂತ ಒಂದು ಸಂದರ್ಭ. ನಿಜವಾಗ್ಲೂ ಭೂಮಿ ಹೆದರ್ಕೋತಾಳೆ. ಹೇಗಿದೆಲ್ಲ ಆಯ್ತು ಅಂತ ಅಚ್ಯುತ್ ಕೇಳಿದಕ್ಕೆ ಯಾರೋ ಇಬ್ರು ರಾಕ್ಷಸ ತರದವ್ರು ಬಂದು ನನ್ನನ್ನ ಅಲ್ಲಿ ಕಟ್ಟಾಕ್ಬಿಟ್ರು ಅಂದಾಗ ಯಾರು ಇದನ್ನ ಮಾಡಿದ್ದಾರೆ, ಖಂಡಿತ ಯಾರು ಅನ್ನೋದನ್ನ ತಿಳ್ಕೊಳ್ದೆ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಅಚ್ಯುತ್ ಹೇಳ್ತಾರೆ. ಈ ಕಡೆ ನಚ್ಚಿಗೆ ಏನಾದ್ರೂ ಹಾಸ್ಪಿಟಲ್ಗೆ ಸೇರಿಸ್ಬೇಕಾ, ಭೂಮಿ ಕಂಡೀಷನ್ ಹೇಗಿದೆ ಅಂತ ಕೇಳಿದಾಗ ನಚ್ಚು ಆ ರೀತಿ ಅವಶ್ಯಕತೆ ಏನಿಲ್ಲ, ಅದಕ್ಕೆ ಆಲ್ರೆಡಿ ಇನ್ನೇನೋ ಹುಷಾರಾಗ್ತಾರೆ ಅಂತ ಹೇಳ್ತಾರೆ. ಖಂಡಿತ ಭೂಮಿ ಹುಷಾರಾಗ್ತಿದ್ದಾಗೆ ಅವ್ರು ಯಾರು ಅನ್ನೋದನ್ನ ಕಂಡು ಹಿಡಿದು ಅವ್ರ ಹತ್ರ ಸತ್ಯ ಬಾಯ್ ಬಿಡಿಸ್ತೇನೆ, ಇದನ್ನೆಲ್ಲ ಮಾಡಿಸಿದ್ ಯಾರು ಅಂತ ಹೇಳಿ ಅಚ್ಯುತ್ ಹೇಳಿದೆ. ಕೊನೆಗೂ ಅವ್ರು ಯಾರು ಅನ್ನೋದನ್ನ ಹುಡುಕೆ ತೀರ್ತಾರೆ. ಆ ಒಂದು ಫುಟೇಜ್ ಅಲ್ಲಿ ಇಬ್ರು ರೌಡಿಗಳು ಸರಿಯಾಗಿರ್ತಾರೆ. ಅವ್ರು ಯಾರು ಅನ್ನೋದನ್ನ ಹುಡ್ಕೊಂಡು ಮನೆಗೆ ಎಳ್ಕೊಂಡು ಕರ್ಕೊಂಡು ಬಂದಿದ್ದೆ ಇವರಿಬ್ರೇ ಭೂಮಿನ ಅವತ್ತು ಎಳ್ಕೊಂಡೋಗಿ ರಾವಣನ ಬೊಂಬಿಯ ಹಿಂದೆ ಕಟ್ಟ ಹಾಕಿದ್ದು. ಇವರಿಗೆ ಯಾರೋ ಒಬ್ರು ಹೇಳ್ತಾರೆ, ಅದೇ ಕಾರಣಕ್ಕೆ ಇವರಿಬ್ರು ಸೇರ್ಕೊಂಡು ಭೂಮಿಗೆ ಅಂತ ಕೆಲಸ ಮಾಡೋಕೆ ಮುಂದಾಗಿದ್ದಾರೆ ಅಂತ ಅಚ್ಯುತ್ ಹೇಳ್ತಿದ್ದಾರೆ. ಬಿಕಾಸ್ ಅವರು ಆಲ್ರೆಡಿ ದೇವಿಯಾನಿ ಹೆಸರನ್ನ ಹೇಳಿದ್ದಾರೆ ಅಚ್ಯುತ್ಗೆ. ಅದೇ ಕಾರಣಕ್ಕೆ ಇಲ್ಲಿ ಅವರಿಬ್ರು ಯಾರನ್ನ ಹೇಳಿದ್ದು ಅಂತ ಗೊತ್ತಾ, ಈ ಮನೇಲಿರೋರೇ ಭೂಮಿಗೆ ಅಂತ ಪರಿಸ್ಥಿತಿಗೆ ತಳ್ಳಿದ್ದು ಹೇಳಿ ಯಾರು ಮಾಡಿದ್ದು ಅಂತ ದೇವಿಯಾನಿ ಮುಂದೆ ನೀವೇ ತಾನೇ ಅತ್ತೆ ಅಂತ ಹೇಳಿ ಕೇಳ್ತಿದ್ದಾನೆ. ಇಲ್ಲಿ ಅಚ್ಯುತ್ನ ಒಂದು ಉಗ್ರ ರೂಪಕ್ಕೆ ನಿಜವಾಗ್ಲೂ ದೇವಿಯಾನಿ ಬೆಚ್ಚು ಬೀಳ್ತಿದ್ದಾರೆ. ಆದ್ರೆ ದೇವಿಯಾನಿನ ಕಾಪಾಡುವುದಕ್ಕೆ ಆಪತ್ ಬಾಂಧವಳಾಗಿ ಮಗಳೇ ಬಂದಿದ್ದಾರೆ. ಮಗಳು ನಾನು ಮಾಡಿಸಿದ್ದು ಅಮ್ಮ ಅಲ್ಲ ಅಂತ ಹೇಳ್ತಿದ್ದಾಳೆ. ಇದರಿಂದ ನಿಜಕ್ಕೂ ಇಡೀ ಮನೆ ಶಾಕ್ ಆಗ್ತದೆ. ಈ ಕಡೆ ದೇವಿಯಾನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಅಚ್ಯುತ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಕೆ ಮುಂದಾಗ್ತಿದ್ರೆ ಅಜ್ಜಿ ಬೇಡ ಅಂತಿದ್ರೆ ಶ್ರವಣ್ ಅವರು ಕರ್ಕೊಂಡು ಹೋಗುವ ಅಚ್ಯುತ ಇವಳನ್ನ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತಿದ್ದಾರೆ. ದೇವಿಯಾನಿ ನಿಜಕ್ಕೂ ಶಾಕ್ಗೆ ಒಳಗಾಗ್ತಿದ್ದಾರೆ. ಕೊನೆಗೂ ತಾನು ಮಾಡಿದ ತಪ್ಪಿಗೆ ತನ್ನ ಮಗಳನ್ನ ಪೊಲೀಸ್ ಅವರ ಜೊತೆ ಕಳಿಸಿಕೊಡ್ತಾರ ದೇವಿಯಾನಿ ಅಥವಾ ತಾನೇ ಮಾಡಿದ್ದು ಅಂತ ಅರೆಸ್ಟ್ ಆಗ್ತಾರ. ಕೊನೆಗೂ ಅಚ್ಯುತನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರ ದೇವಿಯಾನಿ. ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.